30 ಶಾಸಕರು ದೆಹಲಿಗೆ ಹೋಗಿದ್ದಾರೆ ಸರ್ ಸಚಿವ ಸ್ಥಾನಕ್ಕೋಸ್ಕರ. ಭಾಳಷ್ಟು ಜನ ಶಾಸಕರು ದಿಲ್ಲಿಗೆ ಹೋಗ್ತಿರ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ. ಬೆಂಗಳೂರಲ್ಲಿ ಒಂದು ಸರಿ ಎಲ್ಲ ಶಾಸಕರು ಸೇರಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರಿಗೆ ಭೇಟಿಯಾಗಿ ಇರ್ತಕ್ಕಂಥ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು, ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು. ಹೈಕಮಾಂಡದವರು, ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು 2.5 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶಗಳನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಿಂದ ಈಗಾಗಲೇ 2.5 ವರ್ಷ ಮುಗಿದೋಗಿದೆ. ಮುಂದೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ದಿಲ್ಲಿಗೆ ಹೋಗಿ ವರಿಷ್ಠರನ್ನು ಭೇಟಿಯಾಗಿ ಅವರ ಭಾವನೆಯನ್ನು ವ್ಯಕ್ತಪಡಿಸಿ ಗೊತ್ತಕ್ಕೆ ಬಂದಿರಬೇಕು. ಇನ್ನೂ ಅಲ್ಲೇದಾದ್ರು ಗೊತ್ತಿಲ್ಲ ನನಗೆ. ಆ ಒಂದು ಹಿನ್ನೆಲೆಯಲ್ಲಿ ಹೋಗಿರ್ತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಇರ್ತಕ್ಕಂಥದ್ದು. ಅದು ಮುಖ್ಯಮಂತ್ರಿಗಳಿಗೂ ಕೂಡ ಅದು ಗಮನದಲ್ಲಿದೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅದು ಗಮನದಲ್ಲಿದೆ. ಕೇಳೋದ್ರಲ್ಲಿ ಯಾರಿಗೂ ತಪ್ಪಿಲ್ಲ ಅಂತಕ್ಕಂಥ ಭಾವನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ಹೇಳಿರ್ತಕ್ಕಂಥದ್ದು. ಇದ್ರ ಬಗ್ಗೆ ವಾದ ವಿವಾದ ಪ್ರಶ್ನೆ ಉದ್ಭವ ಆಗಿಲ್ಲ. ಇಬ್ಬರು ಕೂಡ ಹೋಗಿರ್ತಕ್ಕಂಥದ್ದು ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರು ಶಾಸಕರು ಹೋಗಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಏನು ಬಹಳ ದೊಡ್ಡ ಮಹತ್ವ ಇಲ್ಲ.